ಹಡಹಗಲೇ ಜಪಾನ್ನ ಪ್ರಧಾನಿಯಾಗಿದ್ದ ಶಿಂಜೋ ಅಬೆ ಅವರನ್ನ ಕೊಂದ ಆರೋಪಿಯ ಅಪರಾಧ ಸಾಬೀತಾಗಿದ್ದು, ಆತನಿಗೆ ಜಪಾನ್ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ವಿಧಿಸಿದೆ. 2022ರಲ್ಲಿ ಜಪಾನ್ ಚುನಾವಣಾ ಪ್ರಚಾರದ ವೇಳೆ ಪ್ರಧಾನಿಯಾಗಿದ್ದ ಶಿಂಜೋ ಅಬೆ ಅವರನ್ನ ಹಾಡುಹಗಲೇ ದುಷ್ಕರ್ಮಿಯೊಬ್ಬ ಗುಂಡಿಕ್ಕಿ ಹತ್ಯೆ ಮಾಡಿದ್ದ. ಸೆತ್ಸುಯಾ ಯಮಗಾಮಿ 45ರ ಆರೋಪಿಯಾಗಿದ್ದ. ಆತನ ಅಪರಾಧ ಸಾಬೀತಾಗಿದೆ ಎಂದು ನ್ಯಾಯಾಲಯ ತೀರ್ಪು ನೀಡಿದ್ದು, ಆತನಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಿದೆ. ಕೊಲೆ ಹಾಗೂ ಶಸ್ತ್ರಾಸ್ತ್ರ ನಿಯಂತ್ರಣ ಕಾಯ್ದೆಗಳ ಉಲ್ಲಂಘನೆಯಡಿ ಯಮಗಾಮಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ವಿಚಾರಣೆ ಆರಂಭವಾದ ಮೇಲೆ ಕಳೆದ ಅದೇ ಅಕ್ಟೋಬರ್ನಲ್ಲಿ ಆರೋಪಿಯು ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದ. ಆದರೆ ಜಪಾನ್ ಕಾನೂನಿನಂತೆ ಆತನೇ ಒಪ್ಪಿದ್ರೂ ಸಂಪೂರ್ಣ ತನಿಖೆ ಹಾಗೂ ವಿಚಾರಣೆ ನಡೆಯಬೇಕು. ಅದರಂತೆ ವಿಚಾರಣೆ ಮುಂದುವರೆದಿತ್ತು. ಕ್ರೈಸ್ತ ಪಂಥವನ್ನ ಕಳಂಕಿತವಾಗಿಸುವ ಶಿಂಜೋ ಅಬೆ ಅವರ ಯೂನಿಫಿಕೇಷನ್ಸ್ ಚರ್ಚ್ ನೀತಿಯ ವಿರುದ್ಧ ಅವರನ್ನ ಕೊಂದುದಾಗಿ ಯಮಗಾಮಿ ಹೇಳಿದ್ದಾನೆ. ನನ್ನ ತಾಯಿ ಇಗರ್ಜಿಗೆ ಅತಿ ದಾನ ಮಾಡಿ ದಿವಾಳಿಯಾಗಿದ್ಲು. ಅಬೆ ಚರ್ಚ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ರು. ಇಂತಹ ಘಟನೆಗಳಿಂದ ರೋಸಿ ದೊಡ್ಡವರನ್ನ ಕೊಂದರೆ ಗಮನ ಸೆಳೆಯುವುದು ಸುಲಭ ಎಂದು ಕೊಲೆ ಮಾಡಿದ್ದ. ಈ ಮಾತನ್ನ ಯಮಗಾಮಿಯು ಜಪಾನ್ ಪಶ್ಚಿಮ ಪ್ರಾಂತ್ಯದ ನಾರಾ ನ್ಯಾಯಾಲಯದಲ್ಲಿ ಹೇಳಿದ್ದಾನೆ.